ಪ್ರಾಣ ಅನುಷ್ಕಾ. ಹೇಳಿದ್ನಲ್ಲ ಸುಮ್ಮನೆ ಇರು ಅಂತ. ನಾನು ಫ್ರೆಶ್ ಆಗಿ ಬರ್ತೀನಿ, ನಂಗೆ ತುಂಬ ಹೊಟ್ಟೆ ಹಸಿತಿದೆ. ಹೇ, ನಿಲ್ಸು ನಿಲ್ಸು ನಿಲ್ಸು. ಅಲ್ಲ, ನಿಮ್ಗೆ ಗೊತ್ತಾಗಲ್ವಾ ನಾಯಿಗಳಿಗೆ ತುಪ್ಪ ಹಾಕ್ಬಾರ್ದು ಅಂತ? ಕ್ರಿಶ್, ಸರಿಯಾಗಿ ಊಟ ಮಾಡಪ್ಪ. ನೋಡು ಎಷ್ಟು ಸಣ್ಣ ಆಗಿದ್ಯಾ. ಇದೆಲ್ಲ ನಿನಗೋಸ್ಕರನೇ ಮಾಡಿದ್ದು. ನಿನ್ನ ನಾನ್ ತಾನೇ ಚೆನ್ನಾಗಿ ನೋಡ್ಕೋಬೇಕು. ಈಗ ಹೊಟ್ಟೆ ತುಂಬಾ ಊಟ ಮಾಡು. ಊಟ ಆದ್ಮೇಲೆ ಫ್ರೂಟ್ಸ್ ತಿನ್ನುವಂತೆ. ಅಮ್ಮ, ಎಲ್ಲಾನು ನಿಮ್ಮೇಲೆ ಹಾಕೋಬೇಡಿ. ಇದ್ರಲ್ಲಿ ನಿಮ್ ತಪ್ಪೇನಿಲ್ಲ. ಆಗಿದ್ದಕ್ಕೆಲ್ಲ ಭಾವ ಕಾರಣ. ಅವ್ರಂಥ ಕೆಲ್ಸ ಮಾಡಿರ್ಲಿಲ್ಲ ಅಂದಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ನಾನು ಫಸ್ಟ್ ಹೇಳಿದ್ದೆ, ಇವತ್ತು ಜಿಂದಾಲ್ ಫ್ಯಾಮಿಲಿಗೆ ತುಂಬಾನೇ ಇಂಪಾರ್ಟೆಂಟ್ ದಿನ ಅಂತ. ಇವತ್ತು ಯಾರು ಹಳೆ ವಿಷಯ ಮಾತಾಡಿ ಯಾರು ಮೂಡ್ ಹಾಳು ಮಾಡ್ಕೊಡೋದು ಬೇಡ. ಓಕೆ, ಊಟ ಮಾಡಿ. ಚಿಯರ್ಸ್. ನೀವೆಲ್ಲರೂ ಎಷ್ಟು ಈಸಿಯಾಗಿ ಹೇಳ್ಬಿಟ್ರಿ ಅಲ್ವಾ ಮರ್ತ್ ಬಿಡೋಣ ಅಂತ. ಆದ್ರೆ 3 ವರ್ಷ ನಾನು ಪಟ್ಟಿರೋ ಕಷ್ಟ ನನಗ್ ಮಾತ್ರ ಗೊತ್ತು. ಅದನ್ನೆಲ್ಲ ನಾನು ಹೇಗ್ ಮರೀಲಿ? ನೀವು ನನಗೆ ಮಾಡಿದ್ದನ್ನ ನಾನು ಯಾವತ್ತೂ ಮರೆಯಲ್ಲ, ಹಾಗೆ ಯಾನು ಕ್ಷಮಿಸಲ್ಲ. ನಂಗೆ ಗೊತ್ತು ಬಾವ, ಈ 3 ವರ್ಷ ನೀವೆಷ್ಟು ಕಷ್ಟಪಟ್ಟಿದ್ರಿ ಅಂತ. ಅದಕ್ಕೆ ಇವತ್ತೆಲ್ಲರೂ ಮುಂದೆ ನಾನು ನಿಮಗೆ ಸಾರಿ ಕೇಳ್ತೀನಿ. ಐ ಆಮ್ ಸಾರಿ. ಭಾವ, ಏನ್ ಗೊತ್ತಾ, ಈ ಬಾಟಲ್ 3 ಕೋಟಿ ರೂಪಾಯಿ. ಮತ್ತೆ ನಿನ್ನಂತವರು ಇದನ್ನ ನೋಡಕ್ಕೂ ಸಹ ಆಗಲ್ಲ. ತಗೋ ನಿನ್ 3 ಕೋಟಿ ಬಾಟಲ್. ಭಾವ, ಟು ದ ನ್ಯೂ ಬಿಗಿನಿಂಗ್ಸ್. ಐ ಆಮ್ ಸಾರಿ ಭಾವ. ನಂಗೆ ಗೊತ್ತು ತಪ್ಪೆಲ್ಲ ನಂದೇ ಅಂತ. ನಮ್ಮ ಫ್ಯಾಮಿಲಿಗೆ ಇವತ್ತು ಬಿಗ್ ಡೇ. ಅದಕ್ಕೆ ಇವತ್ತೇ ನಿಮ್ಮನ್ನ ಮತ್ತೆ ಸಾರಿ ಕೇಳ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಭಾವ. ಅನುಷ್ಕಾ ಅಕ್ಕಂಗೆ ಈಗಲೇ ಬೇಕಾದಷ್ಟು ಟೆನ್ಷನ್ ಇದೆ. ನಾವು ಇನ್ನಷ್ಟು ಟೆನ್ಷನ್ ಕೊಡೋದು ಬೇಡ, ರೈಟ್? ಪ್ಲೀಸ್. ನಾನು ಅನ್ಕೊಂಡಿದ್ದು ಸರಿ ಇತ್ತು. ನೀವು ನನ್ನ ಊಟಕ್ಕಂತ ಕರೆದು ಮತ್ತೆ ಅವಮಾನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಿ ಅನ್ಸುತ್ತೆ. ಆದರೆ ನಾನು ಎಲ್ಲದನ್ನೂ ಮರೆತು ನಿಮ್ಮನ್ನೆಲ್ಲ ಕ್ಷಮಿಸ್ತೀನಿ ಅಂತ ನೀವೇನಾದರೂ ಅನ್ಕೊಂಡಿದ್ರೆ ಅದು ದೊಡ್ಡ ತಪ್ಪು. ಯಾಕಂದರೆ ನಾನು ಯಾವತ್ತೂ ಅದನ್ನ ಮರ್ತಿಲ್ಲ, ಆ್ಯಂಡ್ ಯಾವುದೇ ಕಾರಣಕ್ಕೂ ಮರೆಯೋದು ಇಲ್ಲ. ಹಾಗೆ ನಿಮ್ಮನ್ನು ಯಾರನ್ನೂ ನಾನು ಕ್ಷಮಿಸೋದು ಇಲ್ಲ. ನಿನಗೆಷ್ಟು ಕೊಬ್ಬು? ನಮ್ಮ ಮನೇಲಿ ಸೀನ್ ಕ್ರಿಯೇಟ್ ಮಾಡೋದು ನಿನಗೆ ಕೆಲಸ ಆಗೋಗಿದೆ ಅಲ್ವಾ? ಯಪ್ಪ, ಎಂಥ ಮನುಷ್ಯ ನೀನು! ಅನನ್ಯ ಪ್ಲೀಸ್ ಸುಮ್ಮನೆ ಇರು. ಇದರಲ್ಲಿ ಭಾವಂದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಂದೇನೆ. ಸುಮ್ನಿರು ಶನಾಯ. ನೀನಿವತ್ತು ನನ್ನನ್ನು ತಡಿಯಕ್ಕಾಗಲ್ಲ. ನಾನ್ ಮಾತಾಡ್ತೀನಿ. ಭಾವ, ನೀವು ಮಾಡಿದ ಕೆಲಸದಿಂದ ಎಲ್ರಿಗಿಂತ ಜಾಸ್ತಿ ನೋವು ಶನಾಯಾಗಾಗಿದೆ. ಮತ್ತವಳು ಎಲ್ರ ಮುಂದೆ ನಿಮ್ನ ಸಾರಿ ಕೇಳ್ತಾ ಇದ್ದಾಳೆ. ನಿಮ್ಗೆ ಇಲ್ಲಿರೋರ್ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇಲ್ಲ ಅಂತಂದ್ರೆ ಇಲ್ಲಿಂದ ಹೊರಟೋಗು. ಕ್ರಿಶ್, ನಿಂಗೆ ನನ್ನ ಮೇಲೆ ಸ್ವಲ್ಪ ಆದರೂ ರೆಸ್ಪೆಕ್ಟ್ ಇದೆ ಅಂದರೆ ಇದೇನು ಕೊಡಿ. ಅನುಷ್ಕಾ ಅಕ್ಕ ಪ್ಲೀಸ್, ನನ್ನಿಂದ ನೀವಿಬ್ರು ಜಗಳಾಡಬೇಡಿ. ಭಾವಂಗೆ ನಾನು ಕೊಟ್ಟ ಡ್ರಿಂಕ್ ಕುಡಿಯೋಕೆ ಇಷ್ಟ ಇಲ್ಲ ಅಂದರೆ ಇರಲಿ ಬಿಡಿ. ಆಫ್ಟರ್ ಆಲ್ ತಪ್ಪು ನಂದೇ ಅಲ್ವಾ? ನಿಮ್ಮಿಷ್ಟ ಮೇಡಮ್, ನೀವು ಹೇಳಿದ್ಮೇಲೆ. ಈಗ ಸಂತೋಷನಾ ಮೇಡಮ್?
ವಾವ್, ನಾವ್ ಕೊಟ್ಟ ಡ್ರಿಂಕ್ ಕುಡಿದು ನಮ್ ಪ್ಲಾನ್ ಇನ್ನೂ ಈಸಿ ಆಗೋ ಹಾಗೆ ಮಾಡಿದ್ದೀರಾ. ಈಗ ನಾವು ಫೇಲ್ ಆಗೋಕೆ ಚಾನ್ಸ್ ಇಲ್ವೇ ಇಲ್ಲ. ನಿಮ್ಮ ಆಟ ಮುಗೀತು. ಸರಿ, ಈಗ ಭಾವ ಸಹ ನೀನ್ ಕೊಟ್ಟ ಡ್ರಿಂಕ್ಸ್ ಅನ್ನ ಕುಡ್ದಾಯ್ತು. ಮನೆ ಅಂತಂದ್ರೆ ಈ ಸಣ್ಣ ಪುಟ್ಟ ವಿಷಯಗಳು ಆಗ್ತಾ ಇರತ್ತೆ. ಇದನ್ನೆಲ್ಲ ಮರ್ತ್ಬಿಡ್ಬೇಕಷ್ಟೆ. ಕ್ರಿಶ್, 3 ವರ್ಷದ ಹಿಂದೆ ನಿನ್ ತಪ್ಪು ಸರಿ ಮಾಡ್ಕೊಳ್ಳೋದಕ್ಕೆ ನಿಂಗೆ ಸಿಂಗಪೂರ್ ಕಳ್ಸಿದ್ವಿ. ನೀನು ಬ್ರಾಂಚ್ ಹೆಡ್ ಆಗಿ ನಂಗೆ ಇಯರ್ಲಿ ರಿಪೋರ್ಟ್ಸ್ ಕಳಿಸ್ತಾ ಇದ್ದೆ ಅಲ್ವಾ? ಅದು ಪ್ರಾಫಿಟ್ ಅಲ್ಲಿ ಇರ್ಬೇಕಿತ್ತು. ಆದ್ರೆ ನಮ್ ಕಂಪನಿ ಈಗ ಲಾಸ್ ಅಲ್ಲಿದೆ. ಅದಕ್ಕೆ ನನಗೆ ಆನ್ಸರ್ ಬೇಕು, ಅದು ಕೂಡ ಈಗ್ಲೇನೆ. ಅನುಷ್ಕಾಗೆ ನಿಜವಾಗ್ಲೂ ಗೊತ್ತಿಲ್ವಾ ನಾನು 3 ವರ್ಷ ಸಿಂಗಾಪುರದಲ್ಲ ಜೈಲಲ್ಲಿದ್ದೆ ಅಂತ? ಹಾಗಾದ್ರೆ ಮೊದಲು ಸಿಂಗಾಪುರ ಕಳ್ಸಕ್ಕೆ ಪ್ಲಾನ್ ಮಾಡಿ ಆಮೇಲೆ ಜೈಲಿಗೆ ಹೋಗೋ ಹಾಗೆ ಮಾಡಿದ್ರ? ಇದೆಲ್ಲ ಇವ್ರ ಪ್ಲಾನಿಂಗಿನ ಒಂದು ಭಾಗನಾ? ಇದರಿಂದ ನಿಮ್ ಕೈವಾಡ ಇಲ್ಲ ತಾನೆ? ನಾನು ಬೇಕು ಅಂತಾನೆ ಅನುಷ್ಕಾ ಅಕ್ಕಯಿಂದ ಇದನ್ನೇನು ಮುಚ್ಚಿಟ್ಟಿಲ್ಲ. ನೀನೇ ಯೋಚನೆ ಮಾಡು, ಅಕ್ಕ ಇವನಿಂದ 3 ವರ್ಷ ದೂರ ಇದ್ರು ಅವಳಿಗೆ ಇವನ್ ಮೇಲೆ ಸ್ವಲ್ಪನೂ ಪ್ರೀತಿ ಕಡಿಮೆ ಆಗಿಲ್ಲ. ಅದಕ್ಕೆ ಅವನನ್ನ ಜೈಲ್ಗೆ ಹೋಗೋ ಹಾಗೆ ಮಾಡಿದ್ದು. ಮತ್ತೆ ಅವನ ಜಾಗಕ್ಕೆ ಯಾರೋ 4 ಇಟ್ಟಿದ್ದು. ಇವಳು ಹೋಗಿ ಅಲ್ಲಿ ಏನ್ ದಬಾಗ್ತಾ ಇದ್ದ ಹೇಳು? ಇವನಿಗೆ ನಮ್ಮ ಕಂಪನಿಯಲ್ಲಿ ಒಂದು ಶೇರ್ ಸಹ ಸಿಗೋದಕ್ಕೆ ನಾನು ಬಿಡಲ್ಲ. ನೋಡ್ತಾ ಇರು. ಅಂದಹಾಗೆ ನಾನು ಮಾಡಿದ್ದು ಸರಿ ತಾನೇ? ನನಗಿಷ್ಟ ಇಲ್ಲ ಯಾರೋ ನಾಲಾಯಕಗಳು ನಮ್ಮ ಕಂಪನಿ ಶೇರ್ಸನ್ನು ತಿನ್ನೋದು. ಐಡಿಯಾ ಏನೋ ಚೆನ್ನಾಗಿದೆ. ಹಾಗಿದ್ರೆ ಪಾಪ ಇವನ್ ಏನು ತಪ್ಪು ಮಾಡ್ದೆ ಜೈಲಲ್ಲಿದ್ನಾ? ಇವನು ಪಾಪ? ಯಾರನ್ನ ಪಾಪ ಅಂತ ಇದ್ಯಾ? ಇವನಿಗೆ ಇಷ್ಟ ಎಲ್ಲ ಇನ್ನೂ ಜಾಸ್ತಿ ಆಗ್ಬೇಕಿತ್ತು. ನಾನು ಏನ್ ಮಾಡಿದ್ರು ಫ್ಯಾಮಿಲಿಗೆ ಅಂತ ಮಾಡಿದ್ದೀನಿ. ಆಮೇಲೆ ಅನುಷ್ಕಾ ಅಕ್ಕಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ನಂಗೂ ತುಂಬ ಕ್ವಶನ್ಗಳಿಗೆ ಆನ್ಸರ್ ಬೇಕು ಅನುಷ್ಕಾ. ನಿಂಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿರಲಿಲ್ವಾ? ನಾನು 3 ವರ್ಷದಿಂದ ಸಿಂಗಾಪುರದಲ್ಲ ಜೈಲಲ್ಲಿದ್ದೆ ಅಂತ. ಜೈಲಲ್ಲಿ? ನಾವು ಗಂಡ ಹೆಂಡತಿ ಅಲ್ವಾ? ಕಷ್ಟ ಸುಖ ಹಂಚ್ಕೋಬೇಕು. ಆದರೂ ನಿನಗೇನು ಗೊತ್ತಿಲ್ವಾ? ಹೇಳು ಅನುಷ್ಕಾ. ಎಲ್ಲ ಗೊತ್ತಿದ್ರು ನೀನು ಈ ಥರ ನನ್ನ ಹತ್ರ ನಾಟಕ ಮಾಡ್ತೀಯಾ? ಯಾಕೆ? ನಿನಗೆ ನಿನ್ನ ಗಂಡನಿಗಿಂತ ಸಿಂಗಾಪುರ ಕಂಪನಿಯ ಪ್ರಾಫಿಟ್ಟೇ ಜಾಸ್ತಿ ಆಯ್ತಾ? ಹೇಳು, ಉತ್ತರ ಕೊಡು ಅನುಷ್ಕಾ. ನೀನ್ ನಿಜವಾಗ್ಲೂ ಜೈಲಲ್ಲಿದ್ದ? ಸಾಕ್ ನಿಲ್ಸು ಬಾವ, ಏನೇನೋ ಹೇಳ್ಬೇಡ. ನಿನಗೆ ನೀನ್ ತಪ್ಪು ಸರಿ ಮಾಡ್ಕೊಳ್ಳೋಕೆ ನಾವು ಚಾನ್ಸ್ ಕೊಟ್ಟಿದೀವಿ. ನೀನ್ ಮಾತ್ರ ಸರಿ ಆಗಲ್ಲ ಅಲ್ವಾ? ಏನೇ ಆದ್ರೂ ತಪ್ಪೆಲ್ಲ ನಮ್ಮೇಲೆ ಹಾಕ್ತಿದ್ಯಾ. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಹಾಗಾದ್ರೆ ಸಿಂಗಾಪುರಿಂದ ನಿನ್ನ ಹೆಸರಲ್ಲಿ ನಾನ್ ಮೇಲ್ ಕಳಿಸ್ತಾ ಇದ್ನಾ? ಹೇಳು. ಆ ಇಮೇಲ್ಸ್ ಯಾರು ಕಳಿಸಿದ್ದು ಅಂತ ನಿನಗೆ ಮತ್ತು ನಿನ್ನ ಪೂರ್ತಿ ಫ್ಯಾಮಿಲಿಗೆ ತುಂಬ ಚೆನ್ನಾಗಿ ಗೊತ್ತು. ಸುಮ್ನೆ ಇರು ಭಾವ. ಕಂಪನಿ ನಡ್ಸಕ್ ಬರ್ಲಿಲ್ಲ ಅಂತಂದ್ರೆ ನಿಜ ಹೇಳೋದನ್ನ ಬಿಟ್ಬಿಟ್ಟು ಜೈಲ್ ಅಂತೆ, ಖೈದಿ ಲಿಸ್ಟ್ ಅಂತೆ ಈ ರೀತಿ ಸ್ಟುಪಿಡ್ ರೀಸನ್ ಕೊಡ್ಬೇಡ. ಎಕ್ಸಾಕ್ಟ್ಲಿ. ಮತ್ತೆ ನೀ ನನ್ನ ಅಕ್ಕನ್ಗೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಕ್ ಟ್ರೈ ಮಾಡ್ತಾ ಇದೀಯಾ. ಈ ತರ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಹೋಗ್ಲಿ ಬಿಡು ಅನನ್ಯ. ಹೇಗ್ ಬಿಡ್ಲಿ ಅಮ್ಮ? ಇವನು ಅನುಷ್ಕಾ ಅಕ್ಕನ್ನ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನಿಮಗ್ ಕಾಣ್ತಾ ಇಲ್ವಾ? ಗಂಡ ಹೆಂಡತಿ ಅಂತ ಲೆಕ್ಚರ್ ಬೇರೆ ಕೊಡ್ತಾ ಇದ್ದಾನೆ. ಇವನ್ಗೆ ಅಕ್ಕನ್ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಏನ್ ಗೊತ್ತಾ ಕ್ರಿಶ್, ಅನನ್ಯನ್ಗೆ ಅನುಷ್ಕಾ ಅಂತಂದ್ರೆ ತುಂಬಾನೇ ಪ್ರೀತಿ. ಅದಕ್ಕೆ ಹೇಗ್ ಮಾತಾಡ್ತಾ ಇದ್ದಾಳೆ. ಆದ್ರೆ ನೀವು ಸಹ ಈಗ ಖುಷಿಯಾಗಿ ಜೊತೆಲೇ ಇರ್ಲಿಲ್ಲ. ಅದು ನಿನ್ ತಪ್ಪಿಂದ ಅಲ್ವಾ? ನೀನು ನಿನ್ನ ಗುಣನ ಚೇಂಜ್ ಮಾಡ್ಕೋಬೇಕು. ನೀನ್ ತಪ್ಪು ಮಾಡಿದ್ಯಾ ಅಂದ್ಮೇಲೆ ನೀನ್ ಅದನ್ನ ಸರಿ ಮಾಡ್ಕೊಳ್ಳೇಬೇಕಲ್ವಾ? ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ತಪ್ಪೆಲ್ಲ ನಂದೆ. ನಾನು ಅನ್ಕೊಂಡಿದ್ದೆ ನನ್ನ ಲೈಫ್ನ ದೊಡ್ಡ ಅಚೀವ್ಮೆಂಟ್ ಅಂದರೆ ಅನುಷ್ಕಾ ನನಗೆ ಸಿಕ್ಕಿರೋದು. ಆದರೆ ಅದು ನನ್ನ ಜೀವನದಲ್ಲಿ ನಾನು ಮಾಡಿರೋ ದೊಡ್ಡ ತಪ್ಪು ಅಂತ. ಹಾಗೆ ಅದಕ್ಕಿಂತ ದೊಡ್ಡ ತಪ್ಪು ಏನಂದರೆ ಅವಳಿಂದ ನನ್ನ ಜೀವನ ಖುಷಿಯಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದು. ಜೀವನ ಪೂರ್ತಿ ಇದನ್ನ ಹೇಳ್ತಾ ಇರ್ತೀಯಾ ಅಥವಾ ಏನಾದ್ರೂ ಮಾಡ್ತೀಯಾ? ಅನುಷ್ಕಾ, ಈ 3 ವರ್ಷಗಳಲ್ಲಿ ನಾನು ತುಂಬ ಕಳ್ಕೊಂಡಿದ್ದೀನಿ. ನಿನ್ನ ಪ್ರೀತಿ ಕೂಡ ಕಳ್ಕೊಂಡೆ. ನಾನು ಎಲ್ಲಿ ನಿಂತಿದ್ದೀನಿ ಹೇಳು? ನಾನೀಗ ಲೈಫಲ್ಲಿ ತುಂಬ ಮುಂದೆ ಹೊರಟೋಗಿದ್ದೀನಿ ಅನುಷ್ಕಾ. ಸರಿ, ಹಾಗಾದ್ರೆ ನೀನ ಮತ್ತೆ ನಮ್ಮ ಕಂಪನಿಗೆ ಸೇರಿಸ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಸಿಂಗಾಪುರ್ ಕಂಪನಿಯಲ್ಲಿ ಲಾಸ್ ಆಗಿದ್ರು ಪರವಾಗಿಲ್ಲ, ಇನ್ನೊಂದು ಚಾನ್ಸ್ ಕೊಡೋಣ ಅಂತ. ಈ ನಿನ್ನ ಆಟಿಟ್ಯೂಡ್ ನಿಂಗೆ ಒಂದಿನ ಚೆನ್ನಾಗಿ ಪಾಠ ಕಲಿಸುತ್ತೆ. ಮತ್ತೆ ಆಗ ನಾನು ನಿನ್ ಜೊತೆಲಿ ಖಂಡಿತವಾಗ್ಲೂ ಇರೋದಕ್ಕೆ ಇಷ್ಟಪಡೋದಿಲ್ಲ. ನೀನು ಈಗಾಗಲೇ ನನ್ನ ಕೈ ಬಿಟ್ಟಿದ್ದೀಯ ಅನುಷ್ಕಾ. ಈಗ ನಮ್ಮ ಪ್ರೀತಿಗೆ ಸಹ ಬೆಲೆ ಇಲ್ಲ. ನಮಗೆ ಮದುವೆ ಆಗಿದೆ ಅಂತ ಸಹ ನೀನು ಮರ್ತು ಹೋಗಿದೀಯ. ನನಗೀಗ ಬೇಕಾಗಿರೋದು ಏನು ಅಂದರೆ ನನ್ನ ಒಳಗಿರೋ ಈ ಡಿವೈಸ್ ರಿಮೋಟ್, ಅದು ನಿನ್ನ ಹತ್ರ ಇದೆ. ಅನುಷ್ಕಾ, ಏನೇ ಹೇಳೋದಾದ್ರೂ ಪ್ರೀತಿಯಿಂದ ಹೇಳ್ಬೇಕು.
ಗಂಡ ಹೆಂಡತಿ ಅಂದ್ರೆ ಇವೆಲ್ಲ ಮಾಮೂಲಿ. ಜೊತೆಯಾಗಿ ಖುಷಿಯಾಗಿರೋದನ್ನ ಕಲಿಬೇಕು. ಇಲ್ಲ ಅಮ್ಮ, ನನ್ ಕ್ರಿಶ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೆ, ತುಂಬಾ ಪ್ರೀತಿ ಮಾಡ್ತಾ ಇದ್ದೆ. ಅವ್ನ್ ಸರಿಯಾಗ್ಲಿ ಅಂತ 3 ವರ್ಷ ಟೈಮ್ ಕೊಟ್ಟಿದ್ದೆ. ಥ್ಯಾಂಕ್ ಯು ಅನುಷ್ಕಾ ಮೇಡಮ್. ನೀವು ನನಗೆ ಚಾನ್ಸ್ ಕೊಟ್ಟಿದ್ರಿ, ನನ್ನ ನಂಬಿದ್ರಿ. ಆದರೆ ನನಗೆ ನಿಮ್ಮ ಈ ನಂಬಿಕೆನ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ನಾನೊಬ್ಬ ಫೇಲ್ಯೂರ್. ನಿಮ್ಮ ನಂಬಿಕೆನ ಕಳ್ಕೊಂಡೆ, ಮತ್ತು ನನ್ನಿಂದ ನಿಮ್ಮ ಕಂಪ್ನಿ ಚೆನ್ನಾಗಿ ನಡ್ಸೋಕ್ಕಾಗಲಿಲ್ಲ. ನಾನು ದೊಡ್ಡ ಲೂಸರ್. ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಕ್ರಿಶ್, ಇದ್ರಲ್ಲೂ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ ಯಾಕೆ? ಏನ್ ನಿನ್ ಮಾತಿನ ಅರ್ಥ? ಅಯ್ಯೋ ಕಾರ್ತಿಕ್, ಹೇಳಿ. ನಿಮ್ ಭಾವನ್ಗೆ ಹೆಲ್ಪ್ ಮಾಡು. ಅವ್ರನ್ನ ವಾಶ್ರೂಮಿಗೆ ಕರ್ಕೊಂಡು ಹೋಗು. ಪಾಪ ಕುಡ್ದಿದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ಶೋರ್. ವಾಂತಿ ಬರ್ತಾ ಇದೆ ಅನ್ಸುತ್ತೆ, ಕರ್ಕೊಂಡು ಹೋಗು. ಭಾವ ಬನ್ನಿ ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ಭಾವ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೇಗ್ ಬಿಹೇವ್ ಮಾಡ್ತಾ ಇದ್ಯಾ ಕ್ರಿಶ್? ಇದಕ್ಕಿದ್ದಾಗ ಏನಾಗ್ತಾ ಇದೆ ನನಗೆ? ನಂಗೆ ಯಾಕೆ ನೋವಾಗ್ತಾ ಇದೆ? ಏನ್ ಮಾಡ್ತಾ ಇದೀಯ ನೀನು? ಮತ್ತೆ ಯಾವ ನಾಟಕ ಮಾಡಕ್ ಬಂದೆ? ಓ ಬಾವಾ, ನೀವ್ 3 ವರ್ಷ ಜೈಲಲ್ಲಿದ್ರಿ. ಅಲ್ಲಿ ಅಕ್ಕನ ತುಂಬಾ ನೆನ್ಪು ಮಾಡ್ಕೋತಾ ಇದ್ರಿ ಅನ್ಸತ್ತೆ. ಅಕ್ಕ ಅಂತೂ ನಿಮ್ಮನ್ನ ಅವಳ ಹತ್ರ ಬರಕ್ಕೂ ಬಿಡಲ್ಲ. ನಿಂಗೇನ್ ಹುಚ್ಚಿಡ್ದಿದ್ಯಾ? ಏನ್ ಮಾಡ್ತಾ ಇದ್ಯಾ? ನೀನ್ ಏನಾದ್ರೂ ಕುಡ್ಕೊಂಡ್ ಬಂದಿದ್ಯಾ? ಇನ್ನೂ ಮ್ಯಾಕ್ ಸರಿ ಹೋಗ್ತಿಲ್ಲ. ರಿಮೋಟ್, ಆ ಡ್ರಿಂಕ್ಸ್ ಇಂದ ಏನಾದ್ರು? ಓ ಭಾವಾ, ನೀವು ಟ್ಯೂಬ್ಲೈಟ್ ಅಂತ ಪ್ರೂವ್ ಆಯ್ತು. ಆಕ್ಚುಲಿ ಕಾರ್ತಿಕ್ ಆ ಡ್ರಿಂಕಲ್ಲಿ ಏನೋ ಮಿಕ್ಸ್ ಮಾಡಿದ್ದ. ಅದ್ರಿಂದ ನಿಮ್ಗೆ ನಿನ್ ಮೇಲೆ ಕಂಟ್ರೋಲ್ ಇರೋದಿಲ್ಲ. ನನಗ್ ಬೇಕಾಗಿದ್ದು ಕೂಡ ಅದೇನೆ. ಹೋಗೋ, ನಿಮ್ಗೆಲ್ಲ ಏನ್ ಬೇಕು? ಮೊದಲು ನೀವೆಲ್ಲ ಸೇರ್ಕೊಂಡು ನನ್ನ ಕಂಪ್ನಿಯಿಂದ ಆಚೆ ಹಾಕಿದ್ರಿ. 3 ವರ್ಷ ಜೈಲಲ್ಲಿರೋ ಹಾಗೆ ಮಾಡಿದ್ರಿ. ನನ್ನ ಮೇಲೆ ನೀವೆಲ್ಲ ಕಳ್ತನದ ಆರೋಪ ಮಾಡಿದ್ರಿ. ಈಗ ಈ ಡ್ರಿಂಕ್ಸ್ ಕುಡಿಸಿ ಮತ್ತೆ ಹಿಂಸೆ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲ ಏನ್ ಬೇಕು ಹೇಳಿ? ಭಾವಾ, ಇದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ. ಅನುಷ್ಕಾ ಅಕ್ಕನ್ ಪ್ರಕಾರ ನೀವು ನಮ್ ಕಂಪನಿಯ ಒನ್ ಆಫ್ ದ ಫೌಂಡರ್ಸ್, ಗೊತ್ತಾ? ಈಗ ನಮ್ ಕಂಪನಿ ಟಾಪ್ 5 ನಲ್ಲಿದೆ. ಪ್ರಾಫಿಟ್ ಅಂದ್ರೆ ಪ್ರಾಫಿಟ್, ಕೋಟ್ಯಾಂತರ ರೂಪಾಯಿ ಲಾಭ. ಈ ಲಾಭನ ನಿಮ್ ಜೊತೆ ಶೇರ್ ಮಾಡ್ಬೇಕಾಗತ್ತೆ. ಆದ್ರೆ ಅದು ನಮ್ಗೆ ಇಷ್ಟ ಇಲ್ಲ. ಸೊ ಅರ್ಥ ಆಯ್ತಾ? ಅನುಷ್ಕಾ, ನಿಂಗೆ ಅಂತ ನಾನು ಎಲ್ಲದನ್ನೂ ತ್ಯಾಗ ಮಾಡಿದ್ದೆ. ಆದ್ರೆ ನೀನ್ ನನಗೆ ನಿನ್ ಪ್ರೀತಿ ಕೊಡ್ಲಿಲ್ಲ. ನಿಂಗೆ ನಿನ್ ಫ್ಯಾಮಿಲಿಯವ್ರು ಎಂಥವ್ರು ಅಂತ ಗೊತ್ತಾಗ್ತಿಲ್ಲ. ಅಕ್ಕ, ಅಕ್ಕ ಪ್ಲೀಸ್ ಹೆಲ್ಪ್ ಮೀ. ಬಾವಾ, ಬಾವಾ ಪ್ಲೀಸ್ ಹೀಗೆ ಮಾಡಬೇಡಿ. ಬಾವಾ ಪ್ಲೀಸ್, ಬಾವಾ ಬಿಡಿ. ಅಕ್ಕ, ಬಾವಾ, ಅಕ್ಕ ನೋಡಿ ಬಾವಾ, ಬಾವಾ ಬಿಡಿ ಬಾವಾ. ಕ್ರಿಶ್, ನೀನ್ ಏನ್ ಮಾಡ್ತಿದ್ಯಾ? ಅಕ್ಕ, ಅಕ್ಕ. ನಿನ್ನ ಅಳಿಯ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ಅದನ್ನ ನೆನ್ಸ್ಕೊಳಕ್ಕೂ ಆಗಲ್ಲ. ಅಕ್ಕ, ಈಗಾದ್ರೂ ಸರಿಯಾದ ನಿರ್ಧಾರ ತಗೋ. ಕನ್ಸಲ್ಲೂ ಕೂಡ ಇವನನ್ನ ಭಾವ ಅಂತ ಹೇಳ್ಕೊಳಕ್ ಆಗಲ್ಲ. ಶನಾಯ ಜೊತೆ ಹೇಗ್ ನಡ್ಕೋತಾ ಇದ್ದಾನೆ ನೋಡು. ಈಗ್ಲೇ ಇವನಿಗೆ ಡಿವೋರ್ಸ್ ಕೊಡು. ಹೌದು ಅಕ್ಕ, ಈಗಾದ್ರೂ ಇವ್ ನಿಜವಾದ ಮುಖ ನಿನಗ್ ಕಾಣಿಸ್ತು. ಅದಷ್ಟೇ ಸಾಕು. ಇವನೊಬ್ಬ ರಾಕ್ಷಸ. ಇವನ್ಗೆ ನೀನು ಈಗ್ಲೇ ಡಿವೋರ್ಸ್ ಕೊಡು, ಮತ್ತೆ ಎಲ್ರೂ ನೆಮ್ಮದಿಯಾಗಿರ್ಬಹುದು. ನಾನ್ ಹೇಳೋದನ್ನ ಅರ್ಥ ಮಾಡ್ಕೋ. ಹಾಗಾದ್ರೆ ಇವ್ರು ಮಾಡಿದ ಪ್ಲಾನ್ ಇದ ಅನುಷ್ಕನ್ ಲೈಫಿಂದ ನನ್ನ ಪರ್ಮನೆಂಟ್ ಆಗಿ ದೂರ ಇಡೋದು. ಇದಕ್ಕೆ ನೀವು ನನ್ನ ಜೀವನನ ಹಾಳು ಮಾಡ್ತಾ ಇದ್ದೀರಾ. ಅನುಷ್ಕಂಗೂ ಇದೇ ಬೇಕು ಅಂತಂದ್ರೆ ಸರಿ. ಅವಳ ಲೈಫಿಂದ ಈಗಲೇ ನಾನು ದೂರ ಹೋಗ್ತೀನಿ. ನಾನು ಮುಂದೆ ಏನು ಮಾಡ್ತೀನಿ, ನನ್ನ ಕಥೆ ಏನಾಗುತ್ತೆ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಈಗಲೇ ಪಾಕೆಟ್ FM ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ. ಹಾಗೂ ಈ ರೀತಿಯ ಇನ್ನಷ್ಟು ಕಥೆಗಳನ್ನು ಕೇಳಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ.